ಶಫಲ್ ಆಗಿತ್ತು ಹೊಸ ಪ್ರೊಡಕ್ಷನ್ ಟೀಮ್ ಅಂತಲೇ ಹೇಳಿದ್ದು ನನಗೆ. ಹಳೆ ಪ್ರೊಡಕ್ಷನ್ ಟೀಮು ಇಲ್ಲ ಇವಾಗ, ಅವರೆಲ್ಲ ಓಡೋಡು, ಅಂದರೆ ಅವರೆಲ್ಲ ನೋಬಡಿ ಇಸ್ ದೇರ್, ಅವ್ರು ಬಿಟ್ಟು ಇದು ಹೊಸ ಪ್ರೊಡಕ್ಷನ್ ಟೀಮು. ಆ್ಯಂಡ್ ಸೊ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ನಾನು ಆವಾಗ ಇಲ್ಲ, ಅವರು ಹೋಗಿದ್ದರೆ ನಾನೆಲ್ಲೂ ಓಡೋಗಿಲ್ಲ, ನಾನು ಇಲ್ಲೇ ಇದ್ದೀನಿ, ನಾನು ನಿಮ್ಮ ಕೆಲಸನೂ ಮಾಡಿಕೊಟ್ಟಿದ್ದೀನಿ, ಅದಕ್ಕೆ ಅವರು ಆ ಥರ ವರ್ಕ್ ಆಗಲ್ಲ, ಸೊ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಸೊ ನೀವು ಮಾಡಿಕೊಡೋಂಗಿದ್ರೆ ಇಷ್ಟು ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಆ ಕಡೆಯಿಂದ ಬಂದಿಲ್ಲ, ಬಟ್ ತುಂಬ ಜನ ಫೋನ್ ಮಾಡಿ ನಾವು ನಿಮ್ಮ ಜೊತೆ ನಿಂತಿದ್ದೀವಿ, ಸಪೋರ್ಟ್ ಮಾಡ್ತೀವಿ, ಇವಾಗ ನೀವೇ ನೋಡಿ ಟಿ ವಿಯವ್ರು ಬಂದು, ಎಷ್ಟೊಂದು ಜನ ಫ್ರೆಂಡ್ಸ್ ಕಾಲ್ ಮಾಡಿದ್ರು, ಫ್ಯಾಮಿಲಿ ಕಾಲ್ ಮಾಡಿದ್ರು, ಯಾರ್ಯಾರಿಗೆ ಇದು ಕರೆಕ್ಟಾಗಿದೆ ಅಂತ ಅನ್ನಿಸ್ತು ಅವ್ರು ನನ್ನ ಕಾಲ್ ಮಾಡಿ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಇದು ಎಲ್ಲಿ ತನಕ ಹೆಲ್ಪ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನೇನು ಹೇಳೋಕ್ಕಾಗಲ್ಲ, ಯಾಕಂದರೆ ಒಬ್ಬ ಚಿಕ್ಕ ಆರ್ಟಿಸ್ಟ್ ನಾನು ಪ್ರೊಡ್ಯೂಸರ್ಗೆಲ್ಲ ಏನು ಹೇಳೋಕ್ಕಾಗುತ್ತೆ. ಅಂದರೆ ಅವರು ಇನ್ ಡೆಪ್ತು ಗೊತ್ತಿದ್ದರೆ ಒಳ್ಳೆಯದು ಅಂತ ಅಷ್ಟೇ. ಯಾಕಂದರೆ ಮೋಸ್ಟ್ ಆಫ್ ದ ಮೂವೀಸ್ ಎಲ್ಲರೂ ಮ್ಯಾನೇಜರ್ ಅಲ್ವಾ ಹ್ಯಾಂಡ್ಲ್ ಮಾಡೋದು ಪೇಮೆಂಟ್ಸ್ ಎಲ್ಲ. ಸೊ ಐ ಥಿಂಕ್ ಎಲ್ಲನೂ ಗೊತ್ತಿರಬೇಕು. ಈ ಥರ ಚಿಕ್ಕ ಚಿಕ್ಕ ಆರ್ಟಿಸ್ಟ್ ಅವ್ರಿಗೆ ಪೇಮೆಂಟ್ ಸಿಕ್ಕಿದೆಯೋ ಇಲ್ವೋ ಅಂತ ಒಂದು ನಾಲೆಜ್ ಇದ್ದರೆ ಇವೆಲ್ಲ ಪ್ರಾಬ್ಲಮ್ಸ್ ಆಗಲ್ಲ. ಟ್ರೀಟ್ಮೆಂಟು ನಾನು ಹೇಳಿದ್ನಲ್ಲ, ತುಂಬ ಒಂಥರ ಅನ್ಆರ್ಗನೈಸ್ಡು, ಯಾರು ಪ್ರೊಫೆಷ್ನಲ್ ಆಗಿರಲಿಲ್ಲ. ನಾನು ಹೇಳಿದ್ನಲ್ಲ, ಊಟ ಕೂಡ ನಮಗೆ ತಂದುಕೊಡ್ತಾ ಇರಲಿಲ್ಲ ಕರೆಕ್ಟಾಗಿ, ಅಸಿಸ್ಟೆಂಟ್ ಯಾರೂ ಇರಲಿಲ್ಲ. ನಾನು ಆ ಥರ ಒಂದು ಮೇಕಪ್ ಹಾಕ್ಕೊಂಡು ಒಬ್ಬರು ಜೊತೆಗೊಬ್ಬರು ಬೇಕು ಅಂದಾಗೂ ನನಗೆ ಕೊಟ್ಟಿರಲಿಲ್ಲ ಅವರು, ನಾನೇ ಕರ್ಕೊಂಬಂದಿದ್ದೆ 2 ದಿವಸ ಆದಮೇಲೆ. ಸೊ ಈ ಥರ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾಯಿದ್ರು, ಅಲ್ಲಿರೋರು ಪ್ರತಿಯೊಬ್ಬರು ಅನ್ಹ್ಯಾಪಿ ಆ್ಯಕ್ಚುಲಿ. ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ. ಅದಕ್ಕೆ ಒಂದು 4-5 ದಿವಸದಲ್ಲಿ 500 ಜನ ಬಿಟ್ಟೋಗ್ಬಿಟ್ರು. ಸೆಟ್ಟಲ್ಲಿ ಯಾರೂ ಇರಲೇ ಇರಲಿಲ್ಲ. ಸೊ ಟ್ರೀಟ್ಮೆಂಟ್ ಚೆನ್ನಾಗಿದ್ದಿದ್ರೆ ಅಫ್ಕೋರ್ಸ್ ಎಲ್ಲರೂ ಅಲ್ಲಿ ಇರೋರಲ್ವ, ಪೇಮೆಂಟ್ ಎಲ್ಲ ಕೊಟ್ಟಿದ್ರೆ. ಯಾಕಂದರೆ ಅವರೆಲ್ಲ ಬರೋದು ಎವ್ರಿ ಡೇ ಪೇಮೆಂಟ್ಗೋಸ್ಕರ. ಪೇಮೆಂಟೇ ಮಾಡಿಲ್ಲ ಅಂದಾಗ ಯಾಕೆ ಕೆಲಸ ಮಾಡ್ತಾರೆ ಹೇಳಿ.